ಮಾಡಿದ್ರಿ. ಡೆವಿಲ್ ಟೈಟ್ಲ್ ಕೇಳಿದಾಗ ದರ್ಶನ್ ಸರ್ ಮನಸ್ಸಲ್ಲಿ ಆರಂಭದಲ್ಲಿ ಆವಾಗ ಏನು ನೋಡಿತ್ತು, ಮತ್ತು ಇದು ನೆಗೆಟಿವ್ ಅಂತ ಅವ್ರು ಯಾವತ್ತೂ ಕನ್ಸಿಡರ್ ಮಾಡಲಿಲ್ವಾ, ಹೇಗೆ ಅನ್ನೋಂಥದ್ದು? ಇಲ್ಲ, ಟೈಟ್ಲ್ ಬಂದು ಸಿನಿಮಾಗೆ ತುಂಬ ಸೂಕ್ತವಾಗಿತ್ತು, ಸ್ಕ್ರಿಪ್ಟ್ಗೆ ಸೂಕ್ತವಾಗಿತ್ತು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಡೆವಿಲ್ ಅನ್ನೋ ಟೈಟ್ಲ್ ಬೇರೆ ಯಾರ ಹತ್ರ ಇತ್ತು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಟೈಟ್ಲ್ ಅವ್ರ ಹತ್ರ ನಾವು ತಗೊಂಡಿದ್ದು. ಆ್ಯಂಡ್ ಈಗ ನಾವು ಏನೇ ನೋಡ್ತೀವಿ, ಇಟ್ ಇಸ್ ಆಲ್ ಅಬೌಟ್ ದ ಫಿಲ್ಮ್, ಇಟ್ಸ್ ಅಬೌಟ್ ದ ಸ್ಕ್ರಿಪ್ಟ್. ಅದಕ್ಕೆ ಏನು ಬೇಕು ಅದನ್ನೇ ಮಾಡಿರೋದು. ಆ್ಯಂಡ್ ಅದು ಟೈಟ್ಲ್ ಅದಕ್ಕೆ ಸೂಕ್ತವಾಗಿತ್ತು, ಹಾಗಾಗಿ ಡೆವಿಲ್ ಅಂತ. ಯಾಕೆ ಡೆವಿಲ್ ಅನ್ನೋಂಥದ್ದು ಒಂದು ಪ್ರಶ್ನೆ ಬಂದಾಗ ಯಾಕೆ ಪರ್ಟಿಕ್ಯುಲರ್ ಆಗಿ ಕತೆಗೆ ಈ ಟೈಟ್ಲ್ ಆಯಿತು, ಮತ್ತು ಅದು ಏನು ಹೇಳಕೊಟ್ಟಿದ್ರಿ ಅನ್ನೋಂಥದ್ದು ಸರ್ ಕ್ಲೂ ಸಣ್ಣದಾಯ್ತು. ಅದಕ್ಕೆ 11ನೇ ತಾರೀಕೆ ನೋಡ್ಬೇಕು ನೀವು. ಅಲ್ಲ, ಟೈಟಲ್ ಸರ್ ಯಾಕೆ ಕತೆಗೆ ಆಪ್ಟ್ ಆಯಿತು, ಹೇಗೆ? ಕತೆಗೆ ಆಪ್ಟ್ ಆಗಿತ್ತು ಟೈಟ್ಲ್, ಅದಕ್ಕೋಸ್ಕರ. ಟೈಟ್ಲ್ಗೋಸ್ಕರ ಕತೆ ಮಾಡಲ್ಲ, ಕತೆಗೋಸ್ಕರ ಟೈಟ್ಲ್ ಆಪ್ಟ್ ಆಗಿತ್ತು, ಅದಕ್ಕೆ ತಗೊಂಡು. ಓಕೆ ಸರ್, ದರ್ಶನ್ ಸರ್ ಲೈಫಲ್ಲಿ ಒಂದು ಘಟನೆ ನಡೀತು, ಅದು ಖಂಡಿತ ಚಿತ್ರತಂಡಕ್ಕೆ ಒಂದು ಸಂಕಷ್ಟದ ಪರಿಸ್ಥಿತಿನ ತಂದುಕೊಡ್ತು. ಬಟ್ ಅದು ಬಿಫೋರ್ ಪ್ಲಾನು ಮತ್ತು ಅವರು ಹೊರಗಡೆ ಬಂದ ನಂತರ ಶೂಟ್ ಮಾಡಿದಂತಹ ವಿಷಯ ಎಷ್ಟು ಡಿಫಿಕಲ್ಟ್ ಆಗಿತ್ತು ನಿಮಗೆ ಅನ್ನೋಂಥದ್ದು? ಅಂದರೆ ಸಿನಿಮಾದ ಕೆಲವು ಪೋರ್ಷನ್ ಉಳಿಸ್ಕೊಂಡಿದ್ರಿ, ಅದನ್ನ ಬಂದ ನಂತರ ಆಕ್ಟರ್ ಅವರು ಅವಾಗಲಿ ಅದಾದ್ಮೇಲಾಗಲಿ ಸಿನಿಮಾ ಆಕ್ಟ್ ಮಾಡಬೇಕಾದ್ರಾಗಲಿ ಈಸ್ ಅ ಪ್ರೊಫೆಷನಲ್. ಬೇರೆ ಯಾವುದೇ ಥರದ, ಇನ್ಫ್ಯಾಕ್ಟ್ ನಮ್ಮ ಸೆಟ್ಟಲ್ಲಿ ನಾವು ಫಸ್ಟ್ ಫಾಲೋ ಮಾಡೋದೇ ಅದು. ಆ್ಯಕ್ಚುಲಿ ಏನಂದರೆ ವಿ ವೆರಿ ಪ್ರೊಫೆಷನಲ್. ಅಲ್ಲಿ ಬರೋದು ಎಲ್ಲರೂ ಅಲ್ಲಿ ಅಷ್ಟು ಜನ, ಯಾಕಂದರೆ ಒಂದು 400-500 ಜನ ಒಂದು ಸೆಟ್ಟಲ್ಲಿ ಸೇರ್ತೀವಿ, ಅಲ್ಲಿ ಒಂದು ಕೆಲಸ ನಡೆಯುತ್ತೆ. ಹಿಂದೆ ಶ್ರಮ ಪಡುವಂಥ ನಮ್ಮ ಸುರೇಶ್ ಅವರಾಗಿರ್ಬೋದು, ಅಷ್ಟು ಜನ ಸೇರಿಸಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಶೂಟಿಂಗ್ ಮಾಡಬೇಕು ಅಂತ ಏರ್ಪಾಡು ಮಾಡಿಕೊಡ್ತಾರೆ. ಒಂದು ನಾವು ಬೇರೆ ಯಾವುದೇ ಥರದ ಡಿಸ್ಕಷನ್ಸ್ ಆಗಲಿ ಬೇರೆ ವಿಷಯಗಳು ನಡೀತಾ ಇರಲ್ಲ. ಇಟ್ ವಾಸ್ ಅ ಪ್ಯೂರ್ ವರ್ಕ್ ಎನರ್ಜಿ and work that happened. So ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ಕತೆ ಚೆನ್ನಾಗಿ ತಲೆಯಲ್ಲಿ ಎಲ್ಲರಿಗೂ ಕೂತಿತ್ತು. ಅದು 1 ವರ್ಷ, ಯಾಕಂದ್ರೆ 2018 ಟ್ರಾವೆಲ್ ಮಾಡ್ತಾ ಇದೀವಿ ಅಂದಮೇಲೆ ಆ ಕತೆ ಎಷ್ಟು ಚೆನ್ನಾಗಿ ಅವ್ರ ತಲೆಯಲ್ಲಿ ಕೂತಿತ್ತು ಅಂದ್ರೆ ನಾನೇ ಏನಾದರೂ ಒಂಚೂರು ಮರೆತರು ಕೂಡ ದರ್ಶನ್ ಅವರನ್ನು ನನಗೆ ಜ್ಞಾಪಿಸ್ತಾ ಇದ್ರು. ಸೊ ಹಾಗಾಗಿ ಇಟ್ ವಾಸ್ ಆಲ್ವೇಸ್ ಅ ಪ್ರಾಪರ್ ಪ್ರೊಫೆಷನಲ್ ಅಪ್ರೋಚ್ ಅಷ್ಟೇ. ಪ್ರಕಾಶ್ ಸರ್,